ಅದ್ಭುತವಾದ ಒಂದು ಕಲರ್ಫುಲ್ ವಿಷಯಗಳನ್ನು ನಿಮ್ಮ ಹತ್ರ ತಂದಿದೆ. ಇವತ್ತು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ನಾವು ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರ್ತಕ್ಕಂಥ ಪೋರ್ಚುಗೀಸರ ಬಗ್ಗೆ ಇವತ್ತು ಮಾಹಿತಿ ನೋಡ್ತಾ ಹೋಗೋಣ. ನಿಮಗೆ ಮೈಂಡ್ ಮ್ಯಾಪ್ ಇಮೇಜ್ ಅಲ್ಲಿ ಒಂದು ಸರಿ ಕ್ಲಾಸ್ ಅನ್ನ ಕೇಳಿದ್ರೆ ಮತ್ತೆ ನೀವು ಯಾವುದೇ ತರಗತಿ ಓದುವಂತ ಅವಶ್ಯಕತೆ ಇಲ್ಲ. ಆ ಥರ ಈಸಿಯಾಗಿ ನಿಮಗೆ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀವಿ. ಅದರಲ್ಲಿ ಯಾವ ವಿಷಯಗಳು ನೋಡೋಣ ಅಂತ ಇವತ್ತಂತ ಬಂದಾಗ ನೋಡಿ, ಪೋರ್ಚುಗೀಸರ ಭಾರತಕ್ಕೆ ಬರಲು ಕಾರಣಗಳು, ಭಾರತಕ್ಕೆ ಪೋರ್ಚುಗೀಸರ ಪರಿಚಯಿಸಿದ ಯಾರು, ವಾಸ್ಕೋಡಿಗಮನ ಪ್ರಯಾಣ, ಮತ್ತು ಪೋರ್ಚುಗೀಸರ ಮೊದಲ ಕೇಂದ್ರಗಳು ಯಾವುವು, ಪೋರ್ಚುಗೀಸ್ ಸಾಧನೆಗಳೇನು, ಪೋರ್ಚುಗೀಸರ ಆಡಳಿತ ವೈಶಿಷ್ಟ್ಯಗಳೇನು, ಪೋರ್ಚುಗೀಸರ ಪತನಕ್ಕೆ ಕಾರಣಗಳೇನು, ಪ್ರಮುಖ ಪದಗಳು ಯಾವುವು ಅಂತ ಬಂದಾಗ ಅಂದ್ರೆ ಪ್ರಮುಖ ದಿನಾಂಕಗಳು ಯಾವ ನೋಡ್ತಾ ಹೋಗೋಣ, ಪ್ರಮುಖ ಪೋರ್ಚುಗೀಸರ ಕೇಂದ್ರಗಳ ನಕ್ಷೆಗಳಲ್ಲಿ ನೋಡ್ತಾ ಹೋಗೋಣ, ಆಮೇಲೆ ಪರೀಕ್ಷೆಗಳಲ್ಲಿ ಕೇಳಬಹುದಾದ ಪ್ರಕಾರಗಳು ಮತ್ತು ಇವುಗಳನ್ನ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ನೋಡಿ. ಈ ಅಂಶಗಳನ್ನ ಚೆನ್ನಾಗಿ ಓದಿ ಟಿಪ್ಪಣಿಗಳನ್ನು ಮಾಡಿ ಮರುಪರಿಶೀಲನೆ ಮಾಡಿ ಯಶಸ್ಸನ್ನು ನಿಮ್ಮದಾಗಿರುತ್ತೆ ಅನ್ನೋದು ನಮ್ಮ ಒಂದು ಧ್ಯೇಯವಾಗಿರುತ್ತೆ. ಹಾಗಾದ್ರೆ ಇವತ್ತು ನಾವು ಭಾರತದಲ್ಲಿ ಪೋರ್ಚುಗೀಸರ ಆಗಮನದ ಬಗ್ಗೆ ಸ್ಪಷ್ಟವಾಗಿ ಮೈಂಡ್ ಮ್ಯಾಪ್ ಅಲ್ಲಿ ನೋಡ್ತಾ ಹೋಗೋಣ. ಒಂದು ಫಸ್ಟ್ ಕಾನ್ಸೆಪ್ಟ್ ಬರ್ತಕ್ಕಂಥದ್ದು ಯಾವುದು ಅಂತ ಬಂದಾಗ ನೋಡಿ, ಫಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಕಾಣ್ತದೆ, ಭಾರತಕ್ಕೆ ಪೋರ್ಚುಗೀಸರು ಬರ್ಲಿಕ್ಕೆ ಕಾರಣ ಏನು ಅಂತ ನೋಡಿ. ಅದ್ಭುತವಾದ ಕಾನ್ಸೆಪ್ಟ್ ಇದೆ ನಿಮಗೆ. ಭಾರತಕ್ಕೆ ಯಾರು ಬರ್ಲಿಕ್ಕೆ ಕಾರಣ, ಪೋರ್ಚುಗೀಸರು ಬರ್ಲಿಕ್ಕೆ ಕಾರಣಗಳೇನು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ನಾವು ಒಂದೊಂದೇ ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಎಸ್, ಹಾಗಾದ್ರೆ ನೋಡಿ, ಭಾರತಕ್ಕೆ ಪೋರ್ಚುಗೀಸರು ಬರ್ಲಿಕ್ಕೆ ಏನು ಕಾರಣಗಳು ಅಂತ ಎಸ್ ನೋಡೋದಾದ್ರೆ ಪ್ರಮುಖವಾಗಿ ನಾವು ಕೆಲವೊಂದು ವಿಷಯಗಳನ್ನು ನೋಡ್ತಾ ಹೋಗ್ತೀವಿ. ಭಾರತಕ್ಕೆ ಪೋರ್ಚುಗೀಸರು ಬರ್ಲಿಕ್ಕೆ ಏನು ಕಾರಣಗಳು ಅಂತ ಎಸ್ ನೋಡ್ತಾ ಹೋಗೋಣ. ನೋಡಿ, ಪ್ರಮುಖವಾಗಿ ನಾವು ಕೆಲವೊಂದು ವಿಷಯಗಳನ್ನ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಹೋಗ್ತೀವಿ. ಈ ಭಾರತಕ್ಕೆ ಪೋರ್ಚುಗೀಸ್ ಬರ್ಲಿಕ್ಕೆ ಏನು ಕಾರಣಗಳು ಅಂತ ಎಸ್ ಸ್ವಲ್ಪ ವೇಟ್ ಮಾಡಿ ಎಸ್ ವಿಷಯಕ್ಕೆ ಹೋಗೋಣ. ಈಗ ಈ ಭಾರತಕ್ಕೆ ಪೋರ್ಚುಗೀಸ್ ಬರ್ಲಿಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಪ್ರಮುಖವಾಗಿ ನೋಡ್ರಿ, ಬಹಳ ಸಿಂಪಲ್ ಕಾನ್ಸೆಪ್ಟ್ ಇದೆ ನಿಮಗೆ. ಭಾರತಕ್ಕೆ ಪೋರ್ಚುಗೀಸ್ ಬರ್ಲಿಕ್ಕೆ ಕಾರಣ ಏನಂತ ಎಸ್ ನೋಡ್ತಾ ಹೋಗೋಣ. ಮಸಾಲೆ ದ್ರವಗಳು ಅಂದ್ರೆ ಕಾಳು ಮೆಣಸು ಆಗಿರ್ಬೋದು, ಲವಂಗ ಆಗಿರ್ಬೋದು, ಬೇರೆ ಬೇರೆ ಜಾತಿಯ ಮಸಾಲ ಪದಾರ್ಥಗಳನ್ನ ಅವರಿಗೆ ಭಾರತಕ್ಕೆ ಬೇಕಾಗಿತ್ತು. ಹಾಗಾಗಿ ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗವನ್ನು ಹುಡುಕಾಟವನ್ನು ಸ್ಟಾರ್ಟ್ ಮಾಡಿದ್ರು ಯಾರು, ಪೋರ್ಚುಗೀಸರು. ನೆಕ್ಸ್ಟ್ ಅರೇಬಿಯಾ ಅಂತ ಏನ್ ಕರಿತೀವಿ, ಅಥವಾ ವೆನಿಸುವೆಲಾ ವ್ಯಾಪಾರ ಉಂಟಾದ ಹಾನಿ ಏನಿದೆ, ವೆನಿಸುವೆಲಿಂದ ಉಂಟಾದ ಹಾನಿ ಅವರಿಗೆ ಭಾರತಕ್ಕೆ ಬರ್ಲಿಕ್ಕೆ ಕಾರಣ ಆಗುತ್ತೆ. ಮತ್ತೊಂದು ಕ್ರಿಶ್ಚಿಯನ್ ಧರ್ಮವನ್ನು ಪ್ರಚಾರ ಮಾಡ್ಬೇಕನ್ನೋ ಉದ್ದೇಶ ಅವರಿಗೆ ಇರುತ್ತೆ. ಈ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಬರ್ತಾರೆ. ಮತ್ತು ಪೂರ್ವ ವೈಭವದಲ್ಲಿ ತುಂಬಾ ಒಂದು ಏನಾಗಿತ್ತು ಅಂದ್ರೆ, ಪೂರ್ವದಲ್ಲಿ ತುಂಬಾ ಒಂದು ಕೆಲವೊಂದು ಕಾನ್ಸೆಪ್ಟ್ಗಳು ತುಂಬಾ ಚೆನ್ನಾಗಿ ನಡೀತಾ ಇದ್ವು. ಹಾಗಾಗಿ ಒಂದು ವೈಭವವನ್ನು ಅವ್ರು ನೋಡ್ಕೊಳ್ಳಕ್ಕೆ ಮತ್ತು ಅದ್ರ ಬಗ್ಗೆ ಸಂಪಾದನೆ ಮಾಡಕ್ಕೆ ಭಾರತಕ್ಕೆ ಬರ್ತಾರೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಅವ್ರಿಗೆ ಏನ್ ಆಸೆ ಇತ್ತು ಅಂತ ಬಂದಾಗ ಬಂಗಾರ ಮತ್ತು ಸಂಪತ್ತಿನ ತುಂಬಾ ಆಸೆಯನ್ನು ಹೊಂದಿದ್ರು. ಈ ಒಂದು ಕಾರಣಕ್ಕಾಗಿ ಭಾರತಕ್ಕೆ ಪೋರ್ಚುಗೀಸರು ಬರ್ತಾರೆ. ಹಾಗಾದ್ರೆ ಏನಾಯ್ತು ಅಂತ ನೋಡಿದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಬರ್ತಕ್ಕಂಥದ್ದು ಯಾವ್ದಂತ ಬಂದಾಗ ನೋಡ್ರಿ, ಪೋರ್ಚುಗೀಸರು ಬರ್ಲಿಕ್ಕೆ ಕಾರಣ ಅಂತ ಬಂದಾಗ ನಿಮ್ಗೆ ಹೇಳ್ತಾ ಹೋಗಿದೆ, ಒಂದೊಂದು ವಿಷಯಗಳನ್ನ ಚರ್ಚೆ ಮಾಡ್ತಾ ಹೋಗಿದ್ವಿ. ಮಸಾಲಾ ಪದಾರ್ಥಗಳು, ಕಾಳು ಮೆಣಸು, ಲವಂಗ, ವ್ಯಾಪಾರಕ್ಕಾಗಿ ಸಮುದ್ರ ಮಾರ್ಗ ಹುಡುಕಾಟ, ವೆನಿಸುವೆಲಾ ವ್ಯಾಪಾರ ಉಂಟಾದ ಹಾನಿ, ಕ್ರಿಶ್ಚಿಯನ್ ಧರ್ಮದ ಪ್ರಚಾರ, ವೈಭವ ಮತ್ತು ಎಲ್ಲವನ್ನು ಗಮನಿಸಲಿಕ್ಕೆ ಭಾರತಕ್ಕೆ ಬಂದವರು ಯಾರಂದ್ರೆ ಪೋರ್ಚುಗೀಸರು. ನೆನ್ಪಿಟ್ಕೊ, ಸಿಂಪಲ್. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ನಾವು ಮುಂದಿನ ವಿಷಯ ಅಂತ ಬಂದಾಗ ಹಾಗಾದ್ರೆ ಭಾರತಕ್ಕೆ ಪೋರ್ಚುಗೀಸರನ್ನು ಪರಿಚಯ ಮಾಡಿದ ಮಹಾನ್ ಭಾವ ಯಾರಪ್ಪ? ಇದೆಲ್ಲ ನೋಡ್ರಿ, ಮಹಾನ್ ಭಾವ ಕಾಣ್ತದೆ ನಿಮಗೆ. ಇದು ದೊಡ್ಡ ಮಹಾನ್ ಭಾವ ಕ್ಯಾಂಡಿಡೇಟ್. ಇದು ನಮ್ಗೆ ಪರಿಚಯ ಮಾಡ್ತಾ ಯಾರಂದ್ರೆ ಯಾರು ಸರ್ ಈತ? ವಾಸ್ಕೋಡಿ ಗಾಮ. ಈ ತರ ಭಾರತಕ್ಕೆ ಪೋರ್ಚುಗೀಸ್ ಕರ್ಕೊಂಡ್ ಬಂದ ಮಹಾನ್ ಭಾವ. ಹೆಂಗದ ನೋಡ್ರಿ ಪೇತ ವಾಸ್ಕೋಡಿ ಗಾಮ ಈತನೇ ಭಾರತಕ್ಕೆ ಪೋರ್ಚುಗೀಸ್ ಕರ್ಕೊಂಡ್ ಬರ್ತಾನೆ. ಹಾಗಾಗಿತ ಈ ಪೋರ್ಚುಗಲ್ ರಾಜ ಆಗಿರ್ತಕ್ಕ ಮ್ಯಾನ್ಯುವಲ್ ಫಸ್ಟ್ ಅವರೊಂದು ಒಪ್ಪಿಗೆ ತಗೊಂಡು ಈತ ಏನ್ ಮಾಡ್ತಾನೆ, ಭಾರತಕ್ಕೆ ಬಂದಂತ ವ್ಯಕ್ತಿ. ಯಾವಾಗಂದ್ರೆ 1498ರಲ್ಲಿ ಈತ ವಾಸ್ಕೋಡಿ ಗಾಮ ಭಾರತಕ್ಕೆ ಬರ್ತಾನೆ. ನೆನ್ಪಿಟ್ಕೊಳ್ರಿ, ಭಾರತಕ್ಕೆ ಪೋರ್ಚುಗೀಸರನ್ನು ಪರಿಚಯ ಅಂತ ಮಹಾನುಭಾವ. ಎಸ್, ಹಾಗಾದ್ರೆ ಏನು ವಿಷಯ ಅಂತ ನೋಡಿದ್ರೆ ವಾಸ್ಕೋಡಿ ಗಾಮನ ಪ್ರಯಾಣದ ಬಗ್ಗೆ ನಾವು ಸ್ವಲ್ಪ ಮಾತಾಡ್ತಾ ಹೋಗೋಣ. ಏನಂತೇಳಿ, ಈ ವಾಸ್ಕೋಡಿ ಗಾಮನ ಪ್ರಯಾಣ ಏನಿದೆ ಇಂಪಾರ್ಟೆಂಟ್ ನೋಡೋದಾದ್ರೆ 1492 ನೋಡ್ರಿ, ಈತ ಲಿಸ್ಬನ್ ನಿಂದ ಪ್ರಯಾಣ ಆರಂಭ ಮಾಡ್ತಾನೆ. ಕೇಪ್ ಆಫ್ ಗುಡ್ ಹೋಪ್ ಅನ್ನು ಸುತ್ತಿ ಭಾರತಕ್ಕೆ ಪ್ರಯಾಣ ಮಾಡ್ತಾನೆ. 1498 ಮೇ 20ಕ್ಕೆ ಕಾಲಿಕಟ್ ಅಂತ ಏನ್ ಕರ್ತೀವಿ, ಕಾಲಿಕೋಟ್ ಅಂತ ಕರ್ಕೊಳ್ತೀವಿ, ಅಥವಾ ಕ್ಯಾಲಿಕಟ್ ಅಂತ ಕರ್ಕೊಳ್ತೀವಿ. ಈ ಕಪ್ಪಾಡ ಅಂತ ಪ್ಲೇಸ್ ಇದೆ, ಕಪ್ಪಾಡ ಪ್ಲೇಸ್ಗೆ ಆತ ಬಂದ್ ಬರ್ತಾನೆ. ಅಲ್ಲಿ ಹಿಂದೂ ರಾಜ ಆಗಿರ್ತಕ್ಕಂಥ ಜಾಮೋರಿನ್ ಆತನನ್ನ ಅದ್ಭುತವಾಗಿ ಸ್ವಾಗತ ಮಾಡ್ಕೊಂಡು ಜಾಮೂನ್ ಕೊಟ್ಟು ಕರ್ಕೊಂಡ ಅಂತ ನೆನ್ಬಿಟ್ಕೊಡಿ. ಜಾಮೂನ್ ಕೊಟ್ಟು ಯಾರನ್ನ? ವಾಸ್ಕೋಡಿ ಗಾಮನನ್ನ ಕರ್ಕೊಂಡ. ವೆರಿ ಇಂಪಾರ್ಟೆಂಟ್. ಈತ 1498 ಮೇ 28ರಂದು ಕಾಲಿಕೋಟ್ ಅಥವಾ ಕೊಚ್ಚಿಕೋಡ್ಗೆ ಈತ ಎಂಟ್ರಿ ಆದ. ಎಸ್, ಇಲ್ಲಿ ಈತನ ಎಂಟ್ರಿಯಿಂದ ಮುಂದೆ ಏನೇನಾಯ್ತು ಅಂತ ನೋಡ್ತಾ ಹೋಗೋಣ. ಮುಂದಿನ ಕಾನ್ಸೆಪ್ಟ್ಗಳನ್ನ ಒಂದು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಪಾಯಿಂಟ್ ಬರ್ತಕ್ಕಂಥದ್ದು ಈ ಪೋರ್ಚುಗೀಸರ ಮೊದಲ ವ್ಯಾಪಾರ ಕೇಂದ್ರಗಳು ಅಂತ. ಅದರಲ್ಲಿ ನಾವು 1500ರಲ್ಲಿ ಈತ ಇಂಪಾರ್ಟೆಂಟ್ ಆಗಿ ಕ್ಯಾಬ್ರಲ್ನ ಕಾಲಿಕಟ್ ಆಗಮನ ಆಗುತ್ತೆ. 1503ರಲ್ಲಿ ಕೊಚ್ಚಿನಲ್ಲಿ ಒಂದು ಮೊದಲ ಪ್ರಾಗ್ರೆಸ್ ಸ್ಟಾರ್ಟ್ ಮಾಡ್ತಾರೆ. 1510ರಲ್ಲಿ ಗೋವನ್ನು ವಶಪಡಿಸ್ಕೊಳ್ತಾರೆ. ಹಲ್ನಾಡೋಡಿ ಅಲ್ಬುಕರ್ಕ್ ಏನ್ ಮಾಡ್ತಾನೆ, ಈ ಗೋವನ್ನು ವಶಪಡಿಸ್ಕೊಳ್ತಾನೆ ಬಿಜಾಪುರದ ಸುಲ್ತಾನರಿಂದ. ಓಕೆನಾ. ಅದಾದ್ಮೇಲೆ ನೆಕ್ಸ್ಟ್ 1530ರಲ್ಲಿ ಏನಾಗುತ್ತೆ, ಡಿಯುವನ್ನು ವಶಪಟ್ಕೊಳ್ತಾರೆ. 1534ರಲ್ಲಿ ಬಸ್ಸಿನ ಪ್ರದೇಶ ಒಪ್ಪಂದವನ್ನ ಇವರು ಮಾಡ್ಕೊಳ್ತಾರೆ. ಬಹಳ ಇಂಪಾರ್ಟೆಂಟ್ ಡೇಟ್ ಇವೆಲ್ಲ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. ಡೇಟ್ಗಳನ್ನು ಬಿಟ್ಕೊಳ್ತಾ ಹೋಗಿ. 1500ರಲ್ಲಿ ಕ್ಯಾಬ್ರಲ್ ಅಂದ್ರೆ ಕಾಲಿಕಟ್ ಆಗಮನ ಆಗುತ್ತೆ.
ನೆಕ್ಸ್ಟ್ ಬರ್ತಕ್ಕಂಥದ್ದು 1503 ಕೊಚ್ಚಿನಲ್ಲಿ ಮೊದಲ ಕಾರ್ಖಾನೆ ಸ್ಟಾರ್ಟ್ ಆಗುತ್ತೆ. 1510 ಗೋವನ್ನು ವಶಪಡಿಸ್ಕೊಳ್ತಾರೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು 1530 ಏನಾಗುತ್ತೆ ಅಂತ ಬಂದಾಗ DU ಅನ್ನು ವಶಪಡಿಸ್ಕೊಳ್ತಾರೆ. 34 ಬಸ್ಸಿನ ಒಪ್ಪಂದದ ಮೂಲಕವಾಗಿ ಅವರು ಏನ್ ಮಾಡ್ತಾರೆ ಅಂತ ಬಂದಾಗ ಪಡ್ಕೊಳ್ತಾರೆ. ಮುಂದೆ ವಿಷಯಕ್ಕೆ ಹೋಗೋಣ. ಪೋರ್ಚುಗೀಸರ ಸಾಧನೆಗಳು ಏನು ಅಂತ ಎಕ್ಸಾಮ್ಸ್ ಅಲ್ಲಿ ಏನ್ ಕೇಳ್ತಾರೆ, ಪೋರ್ಚುಗೀಸರ ಸಾಧನೆಗಳ ಬಗ್ಗೆ ಕೇಳ್ತಾ ಹೋಗ್ತಾರೆ. ಹಾಗಾದ್ರೆ ಪೋರ್ಚುಗೀಸರ ಸಾಧನೆಗಳು ಏನಂತ ನೋಡ್ತಾ ಹೋಗೋಣ. ಪೋರ್ಚುಗೀಸರ ಸಾಧನೆಗಳು ಅಂತ ಹಾಗಾದ್ರೆ ಇವರ ಸಾಧನೆಗಳ ಬಗ್ಗೆ ನೋಡೋದಾದ್ರೆ ಪ್ರಮುಖವಾಗಿ ನಾವು ಕೆಲವೊಂದು ವಿಷಯಗಳು ನೋಡ್ತಾ ಹೋಗ್ತೀವಿ. ಪೋರ್ಚುಗೀಸರ ಸಾಧನೆಗಳು ಏನಂತ ಹಾಗಾದ್ರೆ ಪೋರ್ಚುಗೀಸರ ಸಾಧನೆಗಳ ಬಗ್ಗೆ ನಾವು ಮಾತಾಡೋದಾದ್ರೆ ಏನ್ ಸರ್ ಇವ್ರ ಸಾಧನೆಗಳು ಅಂತ ನೋಡೋದಾದ್ರೆ ಇಂಪಾರ್ಟೆಂಟ್. ಇವರು ಏನೇನ್ ಮಾಡ್ತಾರೆ ಅಂದ್ರೆ ಸಮುದ್ರದ ಮಾರ್ಗದ ಮೂಲಕವಾಗಿ ಭಾರತಕ್ಕೆ ಯುರೋಪ್ ಸಂಪರ್ಕವನ್ನ ಸಾಧನೆ ಮಾಡ್ತಾರೆ. ಕಾಲಿಕಟ್ಟು, ಗೋವಾ, DU, ಡಮನ್, ಬಸ್ಸಿನ್ ಮೊದಲಾದ ಕೇಂದ್ರಗಳಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಮತ್ತು ಕ್ರಿಶ್ಚಿಯನ್ ಮತ ಪ್ರಚಾರ ಮತ್ತು ಶಾಲೆಗಳ ಚರ್ಚ್ಗಳ ನಿರ್ಮಾಣದ ಕೆಲಸವನ್ನ ಪೋರ್ಚುಗೀಸರು ಭಾರತದಲ್ಲಿ ಮಾಡ್ತಾ ಹೋಗ್ತಾರೆ. ಇವ್ರ ಕೆಲಸ ಏನು ಭಾರತದಲ್ಲಿ ಅಂದ್ರೆ ಸಮುದ್ರದ ಮಾರ್ಗದ ಮೂಲಕವಾಗಿ ಭಾರತ ಮತ್ತು ಯುರೋಪ್ ಸಂಪರ್ಕಕ್ಕೆ ಸಾಧನೆ ಮಾಡ್ತಾರೆ. ಕ್ಯಾಲಿಕಟ್, ಗೋವಾ, DU, ಡಮನ್, ಬಸ್ಸಿನ್ ಮೊದಲಾದ ಕೇಂದ್ರಗಳ ಸ್ಥಾಪನೆಯನ್ನ ಮಾಡ್ತಾರೆ. ಮತ್ತು ಕ್ರಿಶ್ಚಿಯನ್ ಧರ್ಮ ಪ್ರಚಾರ ಮತ್ತು ಶಾಲೆಗಳ ಚರ್ಚ್ಗಳ ಒಂದು ನಿರ್ಮಾಣ ಕಾರ್ಯವನ್ನು ಇವರು ಆರಂಭಿಸಿದ್ರು. ನೆನ್ಪಿಟ್ಕೊಳ್ಳಿ. ಬನ್ನಿ ಮತ್ತೆ ಇವರ ಒಂದು ಆಡಳಿತದ ವೈಶಿಷ್ಟ್ಯತೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಏನು ಇವರು ಆಡಳಿತದ ವೈಶಿಷ್ಟ್ಯ ಪೋರ್ಚುಗೀಸರು ಅಂತ ಬಂದಾಗ ನೋಡ್ರಿ, ಪ್ರಮುಖವಾಗಿ ಒಂದೊಂದೇ ನಾವು ಇವರ ಆಡಳಿತ ವೈಶಿಷ್ಟ್ಯತೆ ನೋಡ್ತಾ ಹೋಗೋಣ. ಬನ್ನಿ ನೋಡ್ರಿ, ಇವರು ಏಕಾಧಿಕಾರ ವ್ಯಾಪಾರ ನೀತಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ ಕಾರ್ಟೇಜ್ ವ್ಯವಸ್ಥೆ ಸಿಸ್ಟಮ್ ಬರುತ್ತೆ. ಕಾರ್ಟೇಜ್ ಸಿಸ್ಟಮ್ ಅನ್ನು ಇವರು ಪರಿಚಯ ಮಾಡ್ತಾರೆ. ಮತ್ತು ಅನುಸರಣೆ ಅಂತ ಬಂದಾಗ ಪರವಾನಗಿ ಇಲ್ಲದ ವ್ಯಾಪಾರ ನಿಷೇಧವನ್ನು ಇವರು ಆರಂಭ ಮಾಡ್ತಾರೆ. ಅಂದ್ರೆ ಈ ಯಾರು ಪರವಾನಗಿ ಇಲ್ಲದ ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ ಅವರಿಗೆ ನಿಷೇಧವನ್ನು ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸಮುದ್ರದಲ್ಲಿ ಸೈನಿಕ ಶಕ್ತಿ ಪ್ರದರ್ಶನವನ್ನು ಇವರು ಆರಂಭ ಮಾಡ್ತಾರೆ. ಸಮುದ್ರದಲ್ಲಿ ಸೈನಿಕ ಪ್ರಸಿದ್ಧ ಬ್ಲೂ ವಾಟರ್ ಪಾಲಿಸಿ ಅಂತ ಕರೆದು ಅದನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಸ್ಥಳೀಯ ಆಡಳಿತದಲ್ಲಿ ಧರ್ಮ ಪ್ರಚಾರ ಮಹತ್ವವನ್ನು ಇವರು ಹೆಚ್ಚಿಗೆ ಕೊಡ್ತಾ ಹೋಗ್ತೀವಿ. ಇದು ಪೋರ್ಚುಗೀಸರ ಆಡಳಿತದ ವೈಶಿಷ್ಟ್ಯತೆ ಅಂತೇಳಿ ಕರಿತಾ ಹೋಗ್ತೀವಿ. ಬನ್ನಿ ಮುಂದಿನ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಹಾಗಾದ್ರೆ ಪೋರ್ಚುಗೀಸರ ಒಂದು ಅವನತಿಗೆ ಕಾರಣಗಳನ್ನು ಹುಡುಕೋದಾದ್ರೆ ಪೋರ್ಚುಗೀಸರ ಅವನತಿಗೆ ಕಾರಣಗಳು ಏನು ಸರ್ ಹಾಗಾದ್ರೆ ನೋಡ್ರಿ, ಪೋರ್ಚುಗೀಸರ ಅವನತಿಗೆ ಕಾರಣಗಳನ್ನು ನೋಡೋದಾದ್ರೆ ಪತನಕ್ಕೆ ಕಾರಣ ಅಂತ ಬಂದಾಗ ಸ್ಥಳೀಯರ ವಿರೋಧ ಇದೆ. ಯಾಕಂದ್ರೆ ಸ್ಥಳೀಯರು ಅವರನ್ನು ವಿರೋಧ ಮಾಡ್ತಾರೆ. ಡಚ್ ಮತ್ತು ಇಂಗ್ಲಿಷರ ಫ್ರೆಂಚರ ಸ್ಪರ್ಧೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಏಕಾಧಿಕಾರ ನೀತಿಯಿಂದ ವ್ಯಾಪಾರ ತುಂಬಾ ಕುಸಿತ ಹೋಗುತ್ತೆ. ಈ ಒಂದು ಕಾರಣಕ್ಕಾಗಿ ಡಚ್ಚರು ಭಾರತದಲ್ಲಿ ಅವನತಿಯನ್ನು ಹೊಂದಿದ್ರು. ನೋಡಿ, ಇವರು ಸ್ಥಳೀಯರ ವಿರೋಧನ ಅನುಭವಿಸ್ತಾರೆ. ಡಚ್, ಇಂಗ್ಲಿಷ್, ಫ್ರೆಂಚರ ಸ್ಪರ್ಧೆಗಳು ನಡೆದ ಹೋಗ್ತವೆ. ಮತ್ತೆ ಏಕಾಧಿಕಾರ ನೀತಿಯಿಂದ ವ್ಯಾಪಾರ ತುಂಬಾ ಕುಸಿತ ಹೋಗುತ್ತೆ. ಈ ಒಂದು ಕಾರಣಕ್ಕಾಗಿ ಡಚ್ಚರು ಡೌನ್ ಫಾಲ್ ಆಗ್ತಾರೆ. ಮತ್ತೆ ಅದು ಆಡಳಿತದಲ್ಲಿ ಈ ಭ್ರಷ್ಟಾಚಾರ ಅಂತೇನಿದೆ ನೋಡಿ, ಬಹಳ ಇಂಪಾರ್ಟೆಂಟ್ ಇದೆ. ಆಡಳಿತದಲ್ಲಿ ಭ್ರಷ್ಟಾಚಾರ ಅಂತೇನಿದೆ, ಭ್ರಷ್ಟಾಚಾರ ಮತ್ತು ದೌರ್ಬಲ್ಯಗಳು ಇವರಲ್ಲಿ ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಇವರು ಪತನ ಆಗ್ತು ಅಂತೇಳಿ ನೋಡ್ತಾ ಹೋಗ್ತೀವಿ. ಬನ್ನಿ ಮುಂದಿನ ವಿಷಯಕ್ಕೆ ಹೋಗೋಣ. ಮತ್ತು ಇವರ ಪ್ರಮುಖ ಪಡೆಗಳು ಅಂತ ಬಂದಾಗ ನೋಡಿ, ಇವರ ಒಂದು ಪ್ರಮುಖ ವಿಷಯಗಳು ನೋಡೋದಾದ್ರೆ ಏನೇನು ವಿಷಯಗಳು ಸರಾಗಿರ್ಬೋದು ಅಂತ ಬಂದಾಗ ಒಂದು ಈ ಕಾಟ್ರೇಜ್ ಕಸ್ಟಮ್ಸ್ ಮತ್ತು ಕಪ್ಪು ಮೆಣಸಿನ ವ್ಯಾಪಾರ ಮತ್ತು ಜಾಮೂರಿನ್ ಅನ್ನೋ ಒಂದು ಕಾನ್ಸೆಪ್ಟ್ ಮತ್ತೆ ಕೊಚ್ಚಿನ್ ಕಾರ್ಖಾನೆಗಳು ಏನಿದೆ ಇವರ ಒಂದು ಪ್ರಮುಖ ವಿಷಯಗಳಾಗ್ತವೆ. ಮತ್ತು ಅದ್ರ ಜೊತೆಗೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್ ಅನ್ನೋ ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್. ಮತ್ತು ಗೋವನ್ನು ವಶಪಡಿಸಿಕೊಳ್ಳೋದು ಇವರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗುತ್ತೆ. ಹಾಗಾದ್ರೆ ಇವರ ದಿನಾಂಕಗಳನ್ನು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ಸ್ ಅಲ್ಲಿ. ಏನೇನು ದಿನಾಂಕಗಳು ನೋಡ್ರಿ, ಒಂದೊಂದೇ ದಿನಾಂಕಗಳು ನೋಡ್ತೋಣ. ಒಂದು ಯಾವ ದಿನಾಂಕ ಅಂತ ಬಂದಾಗ 1497 ಇದು ವಾಸ್ಕೋ ಡಿ ಗಾಮ ಪ್ರಯಾಣದ ಆರಂಭ. 1498 ಮೇ 20 ಕಾಲಿಕಟ್ ಆಗಮನ. 1500 ಕ್ಯಾಬ್ರಲ್ ಆಗಮನ. 1503 ಕೊಚ್ಚಿನಲ್ಲಿ ಮೊದಲ ಕಾರ್ಖಾನೆ. ಇವು ಡೇಟ್ ನೆನ್ಪಿಟ್ಕೋಬೇಕು, ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಮತ್ತೆ ಆಮೇಲೆ 1510 ಗೋವಾ ವಶಪಡಿಸಿಕೊಂಡಿದ್ದು. 1530 DU ವಶಪಡಿಸಿಕೊಂಡಿದ್ದು. 1534 ಬಸ್ಸಿನ ಒಪ್ಪಂದ ಆಗುತ್ತೆ. ಬಹಳ ಡೇಟ್ಗಳು ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ತಾ ಹೋಗಿ, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಪೋರ್ಚುಗೀಸರ ನಕ್ಷೆಯಲ್ಲಿ ನಾವು ನೋಡೋದಾದ್ರೆ ಕೆಲವೊಂದು ವಿಷಯಗಳನ್ನ ನಾವು ನಕ್ಷೆಯಲ್ಲಿ ಪರಿಶೀಲಿಸಿ ನೋಡ್ತಾ ಹೋಗ್ತೀವಿ. ಏನೇ ನಕ್ಷೆ ಇದೆ ಸರ್ ನೋಡ್ತಾ ಹೋಗೋಣ ಏನಂತ ನೋಡಿ. ಪೋರ್ಚುಗೀಸರ ಕೇಂದ್ರಗಳು ನಕ್ಷೆಯಲ್ಲಿ ಆದ್ರೆ ಬಸ್ಸಿನಲ್ಲಿದೆ, ದಮನ್ನಲ್ಲಿದೆ, DU ಇಲ್ಲಿದೆ. ಗೋವಾ ಹಾಗಾದ್ರೆ ಬಸ್ಸಿನ 1534, ದಮನ್ 31, DU 30, ಗೋವಾ 1510. ಹಾಗಾದ್ರೆ ನೋಡ್ತಾ ಹೋಗಿ ನಿಮ್ ಕಣ್ಣಿಗೆ ಕಾಣ್ತದೆ. ಇಲ್ಲಿ ಕೊಚ್ಚಿನ್ ನೋಡಿ ಪ್ಲೇಸ್ ಕಾಣ್ತದೆ ನಿಮಗೆ. ಗೋವಾ ಇಲ್ಲಿದೆ, ಗೋವಾ ನೋಡ್ರಿ ನಿಮ್ ಕಣ್ಣಿಗೆ ಕಾಣ್ತದೆ. ಗೋವಾ ಪ್ಲೇಸ್ ಇಲ್ಲಿದೆ, ಗೋವಾ ಇಲ್ಲಿದೆ, ಬಹಳ ಇಂಪಾರ್ಟೆಂಟ್. ಗೋವಾ ಕಾಣುತ್ತೆ. ಮತ್ತೆ ಕೊಚ್ಚಿನಲ್ಲಿದೆ, ಕೊಚ್ಚಿನ್ ನೋಡ್ರಿ, ಈ ಕೊಚ್ಚಿನ್ ಪ್ಲೇಸ್ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ, ಬಹಳ ಇಂಪಾರ್ಟೆಂಟ್. ಆಮೇಲೆ ಕ್ಯಾಲಿಕಟ್ ಅಲ್ಲಿದೆ ನೋಡ್ರಿ, ಕೇರಳದ ಕ್ಯಾಲಿಕಟ್ ಅಲ್ಲಿದೆ, ಬಹಳ ಇಂಪಾರ್ಟೆಂಟ್ ನೋಡ್ರಿ. ಹಾಗಾಗಿ ಎಕ್ಸಾಮ್ಸ್ ತುಂಬಾ ಚೆನ್ನಾಗಿ ಕೇಳ್ತಾ ಹೋಗ್ತಾರೆ. ಇವುಗಳನ್ನ ತುಂಬಾ ಈಸಿಯಾಗಿ ನೀವು ನೆನ್ಪಿಟ್ಕೊಳ್ತಾ ಹೋಗಿ, ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗುತ್ತೆ. ಈಗ ನೆಕ್ಸ್ಟ್ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ಕೇಳಬಹುದಾದ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ಅಥವಾ ಪ್ರಶ್ನೆಗಳ ಪ್ರಕಾರಗಳ ಬಗ್ಗೆ ನೋಡ್ತಾ ಹೋಗೋಣ. ಏನೇನು ಕೇಳ್ತಾರೆ ನೋಡಿದ್ರೆ, ವಾಸ್ಕೋ ಡಿ ಗಾಮ ಭಾರತಕ್ಕೆ ಯಾವಾಗ ಬಂದ ಅಂತ ಕೇಳ್ತಾರೆ. ಪೋರ್ಚುಗೀಸರನ್ನು ಭಾರತಕ್ಕೆ ಪರಿಚಯಿಸಿದವರು ಯಾರು ಅಂತ ಕೇಳ್ತಾರೆ. ಪೋರ್ಚುಗೀಸರ ಮೊದಲ ಕೇಂದ್ರಗಳು ಯಾವ ಅಂತ ಕೇಳ್ತಾರೆ. ಗೋವನ್ನ ಪೋರ್ಚುಗೀಸ್ ಯಾವಾಗ ವಶಪಡಿಸಿಕೊಂಡ್ರು ಅಂತ ಕೇಳ್ತಾರೆ. ಕಾಟ್ರೇಜ್ ವ್ಯವಸ್ಥೆ ಅಂದ್ರೆ ಏನಂತ ಕೇಳ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ನೆನಪಿರಲಿ. ಅದು ಬಿಟ್ಟರೆ ಮತ್ತೆ ಏನ್ ಕೇಳ್ತಾರೆ, ಇಂಪಾರ್ಟೆಂಟ್ ಬಂದಾಗ ಈ ಪೋರ್ಚುಗೀಸರ ಸಾಧನೆಗಳನ್ನು ಬರೆಯದಂತಾರೆ. ಪೋರ್ಚುಗೀಸರ ಪತನಕ್ಕೆ ಕಾರಣಗಳನ್ನು ತಿಳಿಸಿರ್ತಾರೆ. ಪೋರ್ಚುಗೀಸರ ಕೇಂದ್ರಗಳನ್ನ ನಕ್ಷೆಯಲ್ಲಿ ತಿಳಿಸಿ ಅಂತ ಕೇಳ್ತಾರೆ. ಕೆಲವೊಂದ್ಸರಿ ಕೇಳಿದ್ರೆ ಬಹಳ ಹುಷಾರಾಗಿ ಆನ್ಸರ್ನ ಮಾಡ್ತಾ ಹೋಗಿ, ಓಕೆನಾ. ಹಾಗಾದ್ರೆ ಈಗ ಮತ್ತೆ ವಿಷಯಕ್ಕೆ ಹೋಗುವಂತ ಪ್ರಯತ್ನ ಮಾಡೋಣ. ಇಲ್ಲಿ ಗಮನಿಸಬೇಕಾದ ವಿಷಯಗಳನ್ನು ಪೋರ್ಚುಗೀಸರ ಬಗ್ಗೆ ಅಂದ್ರೆ ಪ್ರಮುಖವಾಗಿ
ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದಿನಾಂಕಗಳನ್ನು ಕೇಳ್ತಾರೆ, ಕೇಂದ್ರಗಳನ್ನು ಕೇಳ್ತಾರೆ, ಕಾರಣಗಳನ್ನು ಕೇಳ್ತಾರೆ, ಸಾಧನೆಗಳನ್ನು ಕೇಳ್ತಾರೆ, ವ್ಯವಸ್ಥೆಗಳನ್ನು ಕೇಳ್ತಾರೆ, ಪರೀಕ್ಷೆ ವ್ಯಕ್ತಿಗಳ ಬಗ್ಗೆ ಅಥವಾ ಇಲ್ಲಿ ಒಂದು ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾ ಹೋಗ್ತಾರೆ. ಇವುಗಳನ್ನು ಇಂಪಾರ್ಟೆಂಟ್ ನೋಡ್ತಾ ಹೋಗಿ. ಮತ್ತು ಮುಂದೆ ಇದನ್ನ ನಿಮಗೆ ಸ್ಮಾಲ್ ಆಗಿ ವಿಷಯಗಳನ್ನು ತಿಳಿಸೋಕೆ ಟ್ರೈ ಮಾಡಿದ್ದೀನಿ. ಮುಂಬರುವಂತ ಮತ್ತೆ ಈ ಒಂದು ಪೋರ್ಚುಗೀಸರ ಬಗ್ಗೆ ಪ್ರತಿಯೊಬ್ಬ ವ್ಯಕ್ತಿ ಬಗ್ಗೆ ನಿಮ್ಗೆ ಡಿಟೇಲ್ ಆಗಿ ಮೈಂಡ್ ಮ್ಯಾಪಲ್ಲಿ ತರುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಸ್ವಲ್ಪ ವಿಷಯಗಳು ಬೇಗ ನೆನಪಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ನಾನು ಇಮೇಜ್ಗಳಲ್ಲಿ ತಂದು ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.